ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಹಲಸಿನ ಕಡುಬು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಇದರಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿನಿ. 1 ಕಪ್ ಅಕ್ಕಿ ರಾತ್ರಿ ನೆನೆ ಇಟ್ಟಿದ್ದೆ. ಆಮೇಲೆ ಇದರಲ್ಲಿ ನೆನೆ ಇಟ್ಟಿದ್ದ ಅಕ್ಕಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಅಕ್ಕಿ ನುಣ್ಣಗೆ ಮಾಡ್ಕೋಬೇಕು. ಆಮೇಲೆ ಇದು 1 ಬಟ್ಲು ತೆಂಗಿನಕಾಯಿ, ಆಮೇಲೆ ಈ ಹಲಸಿನ ಹಣ್ಣು ಈ ಥರ ಇರುತ್ತಲ್ವ, ಬೀಜ ತೆಗೆದು ಈ ಥರ 1 ಬಟ್ಲು ಹಲಸಿನ ಹಣ್ಣು ತೊಗೊಂಡಿದ್ದೀನಿ ಬಿಡಿಸಿ. ಈ ಥರ ಫಸ್ಟ್ ಅಕ್ಕಿ ಕಾಯಿ ಬೆಲ್ಲ ನುಣ್ಣು ಮಾಡ್ಕೊಂಡು ಆಮೇಲೆ ಹಲಸಿನ ಹಣ್ಣು ತೊಳೆ ಹಾಕ್ಕೋಬೇಕು ಮಿಕ್ಸಿಗೆ. 3 ಏಲಕ್ಕಿ ಇಟ್ಕೊಂಡಿನಿ. ಇಲ್ಲಿ ಬಾಳೆ ದಿಂಡು ತೊಳೆದ್ಬಿಟ್ಟು ಕಟ್ಟಲಿಕ್ಕೆ ಇದನ್ನೊಂದು ರೆಡಿ ಮಾಡ್ಕೊಂಡಿನಿ. ಇಲ್ಲಿ ಬಾಳೆ ಎಲೆ ತೊಳೆದು ಒರೆಸಿಟ್ಕೊಂಡಿನಿ. ಇದು ಗ್ಯಾಸ್ ಮೇಲೆ ಇಷ್ಟಿಷ್ಟೆಲ್ಲ ಕಟ್ ಮಾಡ್ಕೋಬೇಕು. ಗ್ಯಾಸ್ ಮೇಲೆ ಸ್ವಲ್ಪ ಗ್ಯಾಸ್ ಹಚ್ಚಿ ಸ್ವಲ್ಪ ಕಟ್ಟಕ್ಕೆ ಹೊಡೆಯುತ್ತೆ ಬಾಳೆಲೆ. ಸ್ವಲ್ಪ ಹೀಟ್ ಮಾಡಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಬೆಚ್ಚಗೆ ಮಾಡಿದರೆ ಇದರಲ್ಲಿ ಹಾಕಿಬಿಟ್ಟು ಹಿಂಗೆ ಕಟ್ತೀವಲ್ಲ ಅವಾಗ ಹೊಡೆಯಲ್ಲ ಬಾಳೆದೆಲೆ. ಇಷ್ಟು ಐಟಮ್ ಬೇಕು ನೋಡಿ. ಆಮೇಲೆ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಇದು ತೆಂಗಿನಕಾಯಿ ಪೀಸ್ ಮಾಡಿ ಹಾಕ್ಕೋಬೇಕ್ರಿ. ನೋಡಿ ಈ ಥರ ಕಾಯಿ ಹೆಚ್ಕೊಂಡಿದ್ದೀನಿ, ಹಾಕ್ತೀನಿ ಇದ್ರೊಳಗೆ ಅಕ್ಕಿ ಜೊತೆಗೆ. ಆಮೇಲೆ ಏಲಕ್ಕಿನೂ ಅಕ್ಕಿ ಜೊತೆಗೆ ಹಾಕ್ಬಿಡ್ತೀನಿ. ಏನು ಅಂದರೆ ನೀರು ಹಾಕಬಾರ್ದು, ಬೆಲ್ಲ ಹಾಕ್ತೀವಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ. ಫಸ್ಟ್ ಅಕ್ಕಿ ಕಾಯಿ ನುಣ್ಣು ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೆಲ್ಲ ಹಾಕಬೇಕು. ಫಸ್ಟ್ ಅಕ್ಕಿ ಹಾಕ್ತಿದ್ದೀನಿ, ಕಾಯಿ ಹಾಕ್ತಿದ್ದೀನಿ ಅಕ್ಕಿ ಜೊತೆಗೆ. ಇದು ಸ್ವಲ್ಪ ನುಣ್ಣು ಮಾಡಿಕೊಂಡು ಆಮೇಲೆ ಬೆಲ್ಲ ಹಾಕಬೇಕು. ಏಲಕ್ಕಿನೂ ಇದರಲ್ಲೇ ಹಾಕ್ಬಿಡ್ತೀನಿ. ನೋಡಿ ಈ ಥರ ತರಿ ಆಗಿದೆ ಅಕ್ಕಿ. ತೆಂಗಿನಕಾಯಿ ನೀರು ಹಾಕಿಲ್ಲ, ಹಂಗೆ ಗಟ್ಟಿ ರುಬ್ಬಿದ್ದೀನಿ. ಇವಾಗ ಬೆಲ್ಲ ಹಾಕಿ ಮತ್ತೊಂದೆರಡು ಸುತ್ತು ಮಾಡ್ತೀನಿ. ಆಮೇಲೆ ಹಲಸಿನ ತೊಳೆ ಹಾಕ್ತೀನಿ. ನೋಡಿ ನೀರು ಮುಟ್ಸಿಲ್ಲ ಒಂದು ಹನಿನೂ. ಬೆಲ್ಲ ಕಾಯಿ ಅಕ್ಕಿ ಹಾಕಿದ್ದು ಈ ರೀತಿ ಬಂದಿದೆ. ನೀರು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ, ಅದಕ್ಕೆ ನೀರು ಹಾಕಂಗಿಲ್ಲ. ನೋಡಿ ಈ ಥರ ಬಂದಿದೆ. ಇವಾಗ ಹಲಸಿನ ತೊಳೆ ಹಾಕ್ತೀನಿ. ಇದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಇದು ಹಾಕ್ತೀನಿ. ನೋಡಿರಿ ಈ ಥರ. ನಿಮಗೊಂದು ಪಕ್ಷ ಇದು ಮಿಕ್ಸಿ ಮಾಡಿದ್ಮೇಲೆ ನೋಡಿಬಿಟ್ಟು ಸಪ್ಪೆ ಆದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ನೋಡಿ ಈ ಥರ ಬಾಳೆಲೆ ಮೆತ್ತಗೆ ಈ ಥರ ತೊಗೋಬೇಕು. ಎಲ್ಲ ತೆಗೆದಿಟ್ಟಿದ್ದೀನಿ ಅಲ್ಲಿ ಕಟ್ಟಾಗ್ದಂಗೆ. ಇಲ್ಲಿ ಈ ಥರ ಸುಟ್ಕೊಂಡಿದ್ದೀನಿ ನೋಡಿರಿ. ಗ್ಯಾಸ್ ಮೇಲೆ ಸ್ವಲ್ಪ ಲೈಟಾಗಿ ಬೆಚ್ಚ ಮಾಡೀನಿ, ಏಕೆಂದರೆ ಇದರಲ್ಲಿ ಹಾಕ್ಬಿಟ್ಟು ಹಿಂಗೆ ಪ್ಯಾಕ್ ಮಾಡ್ತೀವಲ್ಲ, ಹಿಂಗೆ ಮಡ್ಚಂಗೆ ಬರೋಂಗೆ ಸ್ವಲ್ಪ ಹಿಂದ್ಗಡೆ ಬೆಚ್ಚಗೆ ಮಾಡಬೇಕು. ಸ್ಟವ್ ಹಚ್ಬಿಟ್ಟು ಆಮೇಲೆ 2 ಕಡೆಗೂ ಬಿಸಿ ಮಾಡಬೇಕು. ಈ ಕಡೆ ಫಸ್ಟ್ ತೊಳೆದು ಒರೆಸ್ಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಟ್ಟು ಹಿಂಗೆ ಬಿಸಿ ಮಾಡಬೇಕ್ರಿ. ಆಮೇಲೆ ಇದು ನೋಡಿ ಈ ಥರದ ಹಲಸಿನ ಹಣ್ಣು ಹಾಕಿದ್ಮೇಲೆ ತರಿ ಮಾಡಿದ್ದೀನಿ. ಹಲಸಿನ ಹಣ್ಣಿಂದ ಹಾಕಿದ್ಮೇಲೆ ಈ ಥರ ತರಿ ಇರ್ಬೇಕ್ರಿ. ತುಂಬ ರುಚಿ ಇರುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಿ. ಈಗಿನ ಮಕ್ಕಳು ಸ್ವಲ್ಪ ಮಾಡಲ್ಲ, ಮಾಡ್ಕೊಂಡು ನೋಡಿ. ಹಲಸಿನ ತೊಳೆ ತಂದು ಒಂದು 50 ರೂಪಾಯಿದು ಹಲಸಿನ ತೊಳೆ ತಂದು ಬೇಕಾದ್ರೆ ಸದ್ಯಕ್ಕೆ ಸ್ವಲ್ಪ ಮಾಡ್ಕೊಂಡು ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಇದು ಸಾಮಾನ್ಯ ತೋಟ ಸೀಮೆ ಕಡೆಗೆ ಎಲ್ಲರಿಗೂ ಗೊತ್ತಿರುತ್ತೆ ಇದೆಲ್ಲ. ಈಗಿನ ಮಕ್ಕಳಿಗೆ ಅಷ್ಟು ಗೊತ್ತಿರಲ್ಲ, ತೋಟ ಇಂದರಿಗೆ. ಇದೊಂದು ಸಲ ತಂದು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ತರಿ ಎಲ್ಲ ಎಷ್ಟು ತುಂಬ ಚೆನ್ನಾಗಾಗಿದೆ. ನೋಡಿ ಇದರಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಇಟ್ಬಿಟ್ಟು ಮೇಯಿಸೋದೆಲ್ಲ ಈ ಥರ ಹಾಕ್ತೀನಿ ನೋಡಿ ಕಟ್ಟಿ. ಎಷ್ಟು ಹಾಕಬೇಕು ಅಂದರೆ 1.5 ಸ್ಪೂನ್ ಹಾಕಿದರೆ ಸಾಕು. ಈ ಸ್ಪೂನಲ್ಲಿ 1.5 ಹಾಕಿದರೆ ಸಾಕು. ಇಷ್ಟು ಬರುತ್ತೆ ನೋಡಿ. ಇವಾಗ ಏನು ಮಾಡಬೇಕು ಅಂದರೆ ಫಸ್ಟು ಇದನ್ನು ಮಡಚಬೇಕು. ಇಲ್ಲ, ಫಸ್ಟ್ ಎಲ್ಲ ಈ ಕಡೆ ಮಡಚಿಬಿಟ್ಟು ಆಮೇಲೆ ಈ ಕಡೆ ಮಡಚಿ ಈ ಕಡೆ ಮಡಚಿಬಿಟ್ಟು ಈ ಥರ ಮಡಚಿ ಕಟ್ಟಬೇಕು. ಈ ಥರ ಇದು ನೋಡಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ಟಿಬಿಟ್ಟು ಈ ಥರ ಇಡೋದು ನೋಡಿ ಅಷ್ಟೇ. ಆ ಥರ ಇಟ್ಟಿದ್ದೀನಿ. ನೋಡಿ ಈ ಥರ ಹಾಕ್ತಾ ಇದ್ದೀನಿ. ಮಡ್ಚೋದು ನೋಡ್ಕೊಳ್ಳಿ. ಈ ಥರ ಕ್ಲೀನಾಗಿ ಪ್ಯಾಕ್ ಮಾಡ್ಕೋಬೇಕು. ಕ್ಲೀನಾಗಿ ಬೆಚ್ಚಗೆ ಮಾಡಬೇಕು ಫಸ್ಟು. ಇದು ಬಾಳೆಲೆ ಇಲ್ಲಾಂದರೆ ಹೊಡೆಯುತ್ತೆ, ಬಾಳೆಲೆ ಮಡ್ಚಕ್ಕೆ ಬರಲ್ಲ. ಅದಕ್ಕೋಸ್ಕರ ಕ್ಲೀನಾಗಿ ಬೆಚ್ಚಗೆ ಮಾಡಬೇಕು. ಗ್ಯಾಸ್ ಸ್ಟವ್ ಮೇಲೆ ಬೆಚ್ಚಗೆ ಮಾಡ್ಕೋಬೇಕು. ನಾನು ಕ್ಯಾಮ್ರಾ ಆ ಕಡೆಗೆ ಈ ಕಡೆಗೆ ಹಿಡ್ದಾಡೋದೇನು ಅಂತೇಳಿ ತೋರಿಸಿಲ್ಲ. ಬೆಚ್ಚಗೆ ಮಾಡೋದು ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ. ಈ ಥರ ಎಲ್ಲ ಇಡಬೇಕು.
ನೋಡಿರಿ ಹಿಂಗೆ ಫಾಸ್ಟ್ ಮಾಡ್ಕೋದಾಗ ಹಿಂಗೆ ಎಲೆ ಹರಿದ್ಬಿಡುತ್ತೆ, ಹುಷಾರಾಗಿ ಮಾಡ್ಕೋಬೇಕು. ನೋಡಿರಿ ಕಟ್ ಆಗ್ತಿದ್ದು ನಿಧಾನವಾಗಿ ಮಾಡ್ಕೋಬೇಕು. ಈ ಥರ ನಾನು ಕಟ್ಟಿದ್ದೀನಿ, ಈ ಥರ ಮಾಡಿರಬೇಕು ನೋಡಿ. ಈ ಥರ ತುಂಬಿಟ್ಟಿದ್ದೀನಿ. ಇವಾಗ ಸ್ಟವ್ ಹಚ್ಚುತ್ತೀನಿ, ಇದನ್ನು ಮುಚ್ಚುತ್ತೀನಿ ನೋಡಿ. ಈ ಥರ ಮುಚ್ಚಬೇಕು. ಮುಚ್ಚಿಬಿಟ್ಟು 15 ನಿಮಿಷ ಬೇಯಿಸ್ಬೇಕು. ಇಡ್ಲಿ ಬೇಯಿಸ್ದಂಗೆ 15 ನಿಮಿಷ ಬೇಯಿಸಿ, ಆಮೇಲೆ ಬೆಂದಿಲ್ಲ ಅಂದರೆ ಮತ್ತೆ ಒಂದು ಓಪನ್ ಮಾಡಿ ನೋಡಿಬಿಟ್ಟು ಮತ್ತೆ ಹಿಡಿ. ಬೆಂದಿಲ್ಲ ಅಂದರೆ ಒಟ್ಟು 15 ನಿಮಿಷ ಬೇಯಿಸ್ಬೇಕು ನೋಡಿ. ನೋಡಿ ಸ್ಟಾರ್ಟಿಂಗು ಸ್ವಲ್ಪ ಜಾಸ್ತಿ ಹೈ ಇದಿಟ್ಟಿದ್ದೀನಿ ನೀರು ಕಾಯಲಿಕ್ಕೆ, ಆಮೇಲೆ ಸ್ವಲ್ಪ ಮೀಡಿಯಮ್ ಇಟ್ಟು ಬೇಯಿಸ್ಬೇಕು, ಚೆನ್ನಾಗಿ ಬೇಯುತ್ತೆ ನೋಡಿ. ಇದು ಈ ಥರ ತೆಗೆದು ನೋಡಿದ್ದೀನಿ. ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು, ಮೆತ್ತಗಿದೆ. ಇನ್ನೊಂದು 10 ನಿಮಿಷ ಬೇಯಿಸ್ತೀನಿ. ಸುತ್ತಲೂ ಗಟ್ಟಿಗಿದೆ, ಮಧ್ಯಕ್ಕೆ ಹಸಿ ಇದೆ. ಮತ್ತೆ ಇವಾಗ ಹಿಂಗೆ ಕಟ್ಟಿಬಿಟ್ಟು ಮತ್ತೆ ಹಿಡ್ತೀನಿ. ಒಳ್ಳೆ ಘಮ ಘಮ ಬರ್ತಾಯಿದೆ ನೋಡಿ ಸ್ಮೆಲ್ಲು. ಮತ್ತೊಂದು 10 ನಿಮಿಷ ಬೇಯಿಸ್ತೀನಿ. ನೀರಿದೆ, ನೀವು ನೀರಿಲ್ಲ ಅಂದರೆ ನೋಡ್ಕೋಬೇಕು ತೆಗೆದು. ಈ ಥರ ನೋಡಿ ನೀರು ಇದೆ, ಇನ್ನೂ ನೀರಿದೆ. ನಿಮ್ಮ ಬೇಯಿಸುವಾಗ ನೀರಿಲ್ಲ ಅಂದರೆ ಮತ್ತೆ ಸ್ವಲ್ಪ ಹಾಕಿ ಕುದಿಸೋಕ್ಕಿಡಬೇಕು. ಇನ್ನೂ ಒಂದು 10 ನಿಮಿಷ ಬೇಯಿಸ್ತೀನಿ ನೀರಲ್ಲಿ. ನೋಡಿ ಈ ಥರ ಬೆಂದಿದೆ ಇವಾಗ. ಅದೇ ಹಿಂಗೆಲ್ಲ ಮಧ್ಯೆ ನೋಡಿ ಮುಟ್ಟಿ ಅಂಟಲ್ಲ ಅಂದರೆ ಬೆಂದಿದೆ ನೋಡಿ. ಈ ಥರ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ. ಇದು ಹಲಸಿನ ಕಡುಬು ಬಾಳೆ ಎಲೆಗೂ ಇದಕ್ಕೂ ತುಂಬ ಚೆನ್ನಾಗಿದೆ ನೋಡಿ, ಅಂಟಲ್ಲ ಕೈಗೆ. ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಸ್ವಲ್ಪ ಹೊತ್ತಿಗೆ ಮುಚ್ಚಿಟ್ಬಿಡಿ. ಇದು ಸ್ವಲ್ಪ ಹೊತ್ತು ಹೀಗೆ ಮುಚ್ಚಿಟ್ಬಿಡಿ. ನೋಡಿ ಹಲಸಿನ ಕಡುಬು ರೆಡಿ. ನೋಡಿ ಹಲಸಿನ ಕಡುಬು ಟೇಸ್ಟ್ ಮಾಡಿ. ನೀವು ಒಂದ್ಸಲ ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಎಲ್ಲ ಟೇಸ್ಟ್ ಹೆಂಗಿದೆ ಅಂತ ನೀವು ತಿಳಿಸಿದರೆ ನಮಗೆ ಗೊತ್ತಾಗುತ್ತೆ. ಮತ್ತು ಯಾವುದಾದ್ರು ಚಿತ್ರದುರ್ಗ ದಾವಣಗೆರೆ ಕಡೆ ಅಡುಗೆ ಏನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮಾಡಿ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲ ಎಲ್ಲ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.